ಆತ್ಮೀಯರೇ, ಸಮಯವೆನ್ನುವುದು ಪ್ರತಿಯೊಬ್ಬರ ಬದುಕಿನಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಸಮಯ ಎಲ್ಲರಿಗೂ ಒಂದೇ. ಅದಕ್ಕೆ ಇವನು ಬಡವ, ಅವನು ಶ್ರೀಮಂತ ಎಂಬ ಭೇದವಿಲ್ಲ. ಸಮಯದ ಮಹತ್ವವನ್ನ ಅರಿತವರು ಜೀವನದಲ್ಲಿ ಯಶಸ್ವಿಯಾಗುವರು. ಸಮಯವು ನಮಗೆ ಬದುಕಿನ ಎಲ್ಲ ರೀತಿಯ ಪಾಠಗಳನ್ನ ಕಲಿಸುತ್ತದೆ. ಸಮಯವು ನಮಗೆ ಅಳುವುದನ್ನ, ನಗುವುದನ್ನ, ಸೋಲುವುದನ್ನ, ಗೆಲ್ಲುವುದನ್ನ, ಹೀಗೆ ನಾನಾ ರೀತಿಯ ಎಲ್ಲ ಪಾಠಗಳನ್ನ ಕಲಿಸುತ್ತದೆ. ಒಳ್ಳೆಯ ಸಮಯ ಬರುವವರೆಗೂ ನಾವು ಕೆಟ್ಟ ಸಮಯದ ಜೊತೆಗೆ ಜೀವಿಸಲೇಬೇಕು. ಹಿರಿಯರು ಹೇಳುವಂತೆ ಜೀವನ ಅಂದ್ರೆ ಹೀಗೆ ಅಲ್ವಾ, ಅರ್ಧ ದಿನ ಕತ್ತಲು, ಇನ್ನರ್ಧ ದಿನ ಬೆಳದಿಂಗಳು. ಸಮಯ ಒಳ್ಳೆಯದೇ ಆಗಲಿ ಅಥವಾ ಕೆಟ್ಟದೇ ಇರಲಿ, ಒಂದು ಪಾಠವನ್ನ ಕಲಿಸಿಯೇ ಕಲಿಸುತ್ತದೆ. ಸಮಯವು ಎಂದಿಗೂ ಕೆಟ್ಟದಲ್ಲ. ನಮ್ಮ ಪರಿಸ್ಥಿತಿಗಳು ಕೆಟ್ಟದಿರಬಹುದು. ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಸಮಯವನ್ನ ದೂಷಿಸುತ್ತೇವೆ. ಸಮಯದ ಬೆಲೆಯನ್ನ ತಿಳಿದಿರುವವರು ಬದುಕಿನ ಬೆಲೆಯನ್ನ ತಿಳಿದವರಾಗಿರುತ್ತಾರೆ. ಸಮಯ ಬಂದಾಗ ಮಾತನಾಡುವವರಿಗಿಂತ ನಮಗೋಸ್ಕರ ತಮ್ಮ ಸಮಯವನ್ನ ಮೀಸಲಿಟ್ಟು ಮಾತನಾಡುವವರೇ ನಿಜವಾದ ಆತ್ಮೀಯರು. ಸಮಯವು ಬೇಗನೆ ಕಳೆದು ಹೋಗುವುದು. ಸಮಯದ ಜೊತೆಗಿದ್ದವರು ಬದಲಾದರು. ಎಲ್ಲರ ಭಾವನೆಗಳು ಬದಲಾದವು. ಹತ್ತಿರದವರು ದೂರಾದರು, ದೂರಾದವರು ಹತ್ತಿರವಾದರು. ಬದಲಾದವರ ಯೋಚನೆ ಬಿಟ್ಟು ಕಾಲದ ಜೊತೆಗೆ ನಾವು ಸಾಗಬೇಕು. ಎಲ್ಲ ಸಮಯಕ್ಕೂ ನಾವು ಹೊಂದಿಕೊಳ್ಳಬೇಕು. ಚಿಂತಿಸುತ್ತಾ ಕುಳಿತರೆ ಇಲ್ಲಿ ಕೇಳುವವರು ಯಾರೂ ಇಲ್ಲ. ಸಮಯವೆನ್ನುವುದು ಎಲ್ಲಕ್ಕೂ ಮೀರಿದ್ದು. ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಇದರ ಜೊತೆಗೆ ನಾವು ಸಾಗಬೇಕಷ್ಟೇ. ಮುಗಿದು ಹೋದ ಸಮಯದ ಬಗ್ಗೆ ಚಿಂತಿಸುತ್ತಾ ಕುಳಿತರೆ ಮತ್ತಷ್ಟು ಸಮಯ ಚಿಂತಿಸುವುದರಲ್ಲಿ ಕಳೆದು ಹೋಗುತ್ತದೆ. ಕೆಟ್ಟ ಸಮಯ ಬಂದಾಗ ಧೈರ್ಯವಾಗಿ ಎದುರಿಸಿ. ಒಳ್ಳೆಯ ಸಮಯ ಬಂದಾಗ ಖುಷಿಯಿಂದ ಅನುಭವಿಸಿ. ಜೀವನದಲ್ಲಿ ನೀವು ಉತ್ತಮವಾಗಿ ಕಳೆದ ಸಮಯವನ್ನ ಸದಾ ನೆನಪಿಸಿಕೊಳ್ಳಿ. ಹಳೆಯ ಕೆಟ್ಟ ನೆನಪುಗಳನ್ನ ಮರೆತು ಮುಂದೆ ಸಾಗಿ. ಸಮಯ ಬಂದಾಗ ನಿಮ್ಮ ಜೊತೆ ನಿಮ್ಮ ಕೈ ಹಿಡಿದು ಆಸರಿಯಾಗಿ ನಿಂತವರ ಜೊತೆ ಒಳ್ಳೆಯ ಆತ್ಮೀಯರಾಗಿರಿ. ಅವರನ್ನು ಎಂದಿಗೂ ಮರೆಯಬೇಡಿ. ಜೀವನದಲ್ಲಿ ಶಿಸ್ತು, ಸಮಯ ಪ್ರಜ್ಞೆಯನ್ನ ಬೆಳೆಸಿಕೊಳ್ಳಿ. ನಿಮ್ಮನ್ನ ಗೌರವಿಸಿ ಪ್ರೀತಿಸುವವರಿಗೆ ಹೆಚ್ಚು ಸಮಯವನ್ನ ಮೀಸಲಿರಿಸಿ. ನೀವು ಯಶಸ್ವಿ ಜೀವನ ಸಾಗಿಸಲು ನಿಮ್ಮ ಸಮಯ ಮತ್ತು ನಿಮ್ಮ ಶಕ್ತಿಯನ್ನ ಬಳಸಿಕೊಳ್ಳಿ.